ಅಂಬೇಡ್ಕರ್ ಜಯಂತಿ ಮೆರವಣಿಗೆ ವೇಳೆ ಕಾರು ಅಪಘಾತಕ್ಕೀಡಾಗಿದೆ. ಮೆರವಣಿಗೆಯಲ್ಲಿ ಇದ್ದವರ ಮೇಲೆನೆ ಕಾರು ಚಾಲನೆ ಆಗಿರೋದು, ಅಂದ್ರೆ ಕಾರು ಹರಿದಿರೋದು. 7 ವರ್ಷದ ಬಾಲಕಿ ಸಾನ್ವಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಕಾರು ಹರಿದ ಪರಿಣಾಮ ಅವಘಡದಲ್ಲಿ 7 ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಕೂಡ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ಲು ಗ್ರಾಮದಲ್ಲಾಗಿರೋ ಘಟನೆ. ಎಣ್ಣೆ ಏಟಲ್ ಕಾರು ಚಲಾಯಿಸಿದ್ದಾನೆ ಕಾರು ಚಾಲಕ ಅನ್ನೋ ತಿಳಿದು ಬರ್ತದೆ ಸ್ಪಷ್ಟವಾಗಿ. ಕಾರು ಚಾಲಕ ಸುಧಾಕರ್ ಅನ್ನೋನನ್ನ ಗ್ರಾಮಸ್ಥರು ಹಿಡಿದು ಥಳಿಸಿದ್ದಾರೆ. ಕಾರಿನ ಗಾಜನ ಕೂಡ ಸಹಜವಾಗಿ ಆಕ್ರೋಶದ ಕಟ್ಟೆ ಒಡೆದ ಪರಿಣಾಮ ಗ್ರಾಮಸ್ಥರು ಪುಡಿಗಟ್ಟಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಡಿದು ವಾಹನ ಚಲಾಯಿಸೋದು ಅಪರಾಧಕ್ಕೆ ಸಮಾನ ಅನ್ನೋದು ಗೊತ್ತಿದ್ರೂ ಕೂಡ ಕುಡಿದು ವಾಹನ ಚಲಾಯಿಸೋದು ಕೊಲೆಗೆ ಸಮಾನ ಅನ್ನೋದು ಗೊತ್ತಿದ್ರೂ ಕೂಡ ಇಂಥವರು ಕಾರು ಓಡಿಸ್ತಾರೆ, ಅಮಾಯಕರನ್ನ ಬಲಿ ತೆಗೆದುಕೊಳ್ತಾರೆ ಅಂದ್ರೆ ಏನ್ ಹೇಳಬೇಕು? ಕಾರು ಚಾಲನೆ ಮಾಡಿರುವಂತಹ ವ್ಯಕ್ತಿಯನ್ನ ಪೊಲೀಸರಿಗೆ ಹಿಡಿದೊಪ್ಪಿಸಿದ್ದಾರೆ ಗ್ರಾಮಸ್ಥರನ್ನು ತಿಳಿದು ಬರ್ತಾರೆ. 7 ವರ್ಷದ ಹುಡುಗಿ, ಪುಟ್ಟ ಬಾಲಕಿ, ಆಕೆ ರಕ್ತ ರೋಡಲ್ಲಿ ಹರಿದಿರೋದು ರಕ್ತ ಮಾತ್ರ ಅಲ್ಲ, ಆಕೆಯ ಭವಿಷ್ಯ. ಅನಿಲ್ ಕುಮಾರ್ ಅಂತ ವಕೀಲರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇತ್ತು. ಇಡೀ ವಿಶ್ವ ಮಾಡ್ತದೆ. ಅದೇ ಜಯಂತಿನ ಇವತ್ತು ಬಿಳೇಕಲ್ಲು ಚಿಕ್ಕಮಗಳೂರ ಒಂದು ಆಸುಪಾಸಿನಲ್ಲಿರುವಂಥ ಬಿಳೇಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿನ ಸುಮಾರು ಮೆರವಣಿಗೆ ಮುಖಾಂತರ ಗ್ರಾಮಸ್ಥರೆಲ್ಲ ಬರಬೇಕಾದ್ರೆ ಒಂದು ವೆಹಿಕಲ್ ಕಾರು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಬಂದು ಸುಮಾರು ಅಲ್ಲಿದ್ದಂಥ ಒಂದು 50 ಜನ ಒಟ್ಟಿಗೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಅವ್ನು ಏಕಾಏಕಿ ನುಗ್ಗಿಸಿ ಒಂದು ಪಾಪು ಕೂಡ ಡೆತ್ ಆಗಿದೆ, 6 ವರ್ಷದ್ದು ಅಂತ ತಿಳಿದು ಬಂದಿದೆ. ಆಮೇಲೆ 8 ಜನಕ್ಕೆ ಗ್ರೀವಿಯಸ್ ಇಂಜುರಿ ಆಗಿದೆ, 2 ಜನ ರೆಫರ್ ಮಾಡಿದ್ದಾರೆ, 3 ಜನ ಸಾವು ಬದುಕಿ ಮಧ್ಯೆ ಓಡಾಡ್ತಾರೆ. ಆದರೆ ಇಲ್ಲಿ ಆಗ್ತಾ ಇದೆ ಅಂದರೆ ಯಾವುದೇ ಒಂದು ಬಂದಂಥ ಪೇಷಂಟ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರನ್ನ ಚಿಕಿತ್ಸೆ ಸರಿ ಮಾಡ್ದಲೆ ಹೈಯರ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ. ಇಲ್ಲಿ ಕಾಂಟ್ರವರ್ಸಿ ಅದರಲ್ಲಿ ಮಕ್ಕಳುಗಳೆಲ್ಲ ಸೈಡಲ್ಲೇ ಇದ್ರು ಸರ್. ಎಲ್ಲ ನಮ್ಮನೇಲಿ ನಮ್ಮ ಅಣ್ಣ ದೊಡ್ಡವರು, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇದ್ರು ಸರ್. ಎಲ್ಲರಿಗೂ ಕೂತ್ಕೊಂಡು ಬಂದಿದ್ದೇನೆ ಸರ್. ಆ ಟೈಮಲ್ಲಿ ಸೈಡಲ್ಲಿ ನಿಂತವ್ರಿಗೆ ಗೊತ್ತಿದ್ದೇನೆ ಸರ್. ಅವನಿನ್ನೂ ಚೆನ್ನಾಗಿದ್ದಾನೆ. ಅವನನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಿಟ್ಟು ಆ ಪ್ರೈವೇಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದು ಮಗು ಜೀವನ ತೆಗ್ದಿದ್ದಾನೆ ಸರ್. ಅವ್ರು ಜೀವ ವಾಪಸ್ ಕೊಡ್ತಾರೆ ಸರ್. ಒಂದು ಮಗು ಡೆತ್ ಆಗಿದೆ ಆಗಿದೆ ಸರ್. ಬನ್ನಿ ಮೇಡಮ್.